ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಭಾನುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರದ ಸುಭಾಷ್ ಶಕ್ತಿ ಕೇಂದ್ರದಲ್ಲಿ ವಿಕಸಿತ ಭಾರತ ಅಮೃತ ಸಂಕಲ್ಪ ಸಮಾವೇಶ. ಜಗತ್ತಿನ ಅತಿದೊಡ್ಡ ಆರ್ಥಿಕ ಶಕ್ತಿಯಾಗಿ ಭಾರತ ಹೊರಹೊಮ್ಮಲು ಮೋದಿಯವರ ಸಮರ್ಥ ಆಡಳಿತ ಕಾರಣ ಎಂದ ಮೇಘರಾಜ್. ನರೇಂದ್ರ ಮೋದಿಯವರ ಆಡಳಿತ ಕುರಿತು ಗಣೇಶ್ ಪ್ರಸಾದ್, ಮೈತ್ರಿ ಪಾಟೀಲ್, ಶ್ರೀನಿವಾಸ್ ಮೇಸ್ತ್ರಿ ಮಾತು. ಸಾಗರ ಗಣಪತಿ ಬ್ಯಾಂಕ್ ಆಡಳಿತ ಮಂಡಳಿಯಿಂದ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಭೇಟಿ. ಈಗ ಸುದ್ದಿಯ ವಿವರ. ಅಭಿವೃದ್ಧಿ ಮತ್ತು ವಿಚಾರಧಾರೆಗೆ ಒತ್ತು ನೀಡಿದ ಭಾರತವನ್ನು ವಿಶ್ವದ ಅತಿದೊಡ್ಡ ಆರ್ಥಿಕ ಶಕ್ತಿಯಾಗಿಸುವ ಸಂಕಲ್ಪದಿಂದ ನರೇಂದ್ರ ಮೋದಿಯವರು 11 ವರ್ಷಗಳಿಂದ ಯಶಸ್ವಿಯಾಗಿ ದೇಶವನ್ನು ಮುನ್ನಡೆಸುತ್ತಿದ್ದಾರೆ ಎಂದು ಬಿಜೆಪಿ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ಟಿ.ಡಿ. ಮೇಘರಾಜ್ ತಿಳಿಸಿದರು. ಸಾಗರದ ಡಿಎಸ್ಎಸ್ ಸಭಾಭವನದಲ್ಲಿ ಬಿಜೆಪಿ ನಗರ ಮಂಡಲ ವತಿಯಿಂದ ಶನಿವಾರ ವಿಕಸಿತ ಭಾರತ ಸಂಕಲ್ಪ ಅಭಿಯಾನವನ್ನು ಉದ್ದೇಶಿಸಿ ಅವರು ಮಾತನಾಡುತ್ತಿದ್ದರು. ನಗರಸಭಾಧ್ಯಕ್ಷೆ ಮೈತ್ರಿ ಪಾಟೀಲ್, ಬಿಜೆಪಿ ನಗರ ಮಂಡಲಾಧ್ಯಕ್ಷ ಕೆ.ಆರ್. ಗಣೇಶ್ ಪ್ರಸಾದ್, ನಗರಸಭಾ ಸದಸ್ಯ ಆರ್. ಶ್ರೀನಿವಾಸ್ ಮಾತನಾಡಿದರು. ವೇದಿಕೆಯಲ್ಲಿ ನಗರಸಭಾ ಉಪಾಧ್ಯಕ್ಷೆ ಸವಿತಾ ವಾಸು, ಮಧುರಾ ಶಿವಾನಂದ್, ಪ್ರದೀಪ್ ಆಚಾರಿ, ಪ್ರೇಮಾ ಕಿರಣ್ ಸಿಂಗ್, ಸತೀಶ್ ಬಾಬು, ಪರಶುರಾಮ್, ಸತೀಶ್ ಕೆ, ಸಂತೋಷ್ ರಾಯಲ್ ಇನ್ನಿತರರು ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ಉಪನ್ಯಾಸಕ ದಾಲಿನ್ ರಮೇಶ್ ಮತ್ತು ರೇಖಾ ದಂಪತಿಗಳ ಪುತ್ರ ಪ್ರತೀಕ್ ಡಿಆರ್ ಜೆಇಇ ಅಡ್ವಾನ್ಸ್ನಲ್ಲಿ 1119ನೇ ರ್ಯಾಂಕ್ ಹಾಗೂ ಸಿಇಟಿಯಲ್ಲಿ ರಾಜ್ಯಕ್ಕೆ 96ನೇ ರ್ಯಾಂಕ್, ದ್ವಿತೀಯ ಪಿಯುಸಿಯಲ್ಲಿ 99.84% ಫಲಿತಾಂಶವನ್ನು ಪಡೆದ ಹಿನ್ನೆಲೆಯಲ್ಲಿ ಅಭಿನಂದಿಸಲಾಯಿತು. ಚುನಾವಣೆನ ಜನಪ್ರಿಯತೆಯನ್ನ ಭವಿಷ್ಯವನ್ನು ನಿರ್ಧಾರ ಮಾಡತಕ್ಕಂತ ಕಾಲ ಇದು. ಅತ್ಯಂತ ಹೆಮ್ಮೆಯಿಂದ ಹೇಳ್ತಾ ಇದ್ದೀರಿ, ಮೊದಲ ಬಾರಿಗೆ 47ಕ್ಕೆ ಭಾರತ ವಿಕಸಿತವಾಗಿರ್ಬೇಕು, ಭಾರತ ಜಗತ್ತಿನ ನೇತೃತ್ವವನ್ನು ವಹಿಸಿರ್ಬೇಕು ಅಂತ ಹೇಳಿ ಗುರಿ ಇಟ್ಟು ಆ ಗುರಿಯೆಡೆಗೆ ವೇಗೋತ್ಕರ್ಷದೊಂದಿಗೆ ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ ಅಂತಂದ್ರೆ ಅದು ನರೇಂದ್ರ ಮೋದಿ ಅವರು ಅಂತಕ್ಕಂಥ ಅಭಿಮಾನದ ಮಾತನ್ನು ಈ ಸವಾಲನ್ನು ಸ್ವೀಕಾರ ಮಾಡಕ್ಕೆ ಸಾಧ್ಯನೇ ಇಲ್ಲ. ಸಮಾಜ, ವಾತಾವರಣ, ಪರಿಸರ ಹೀಗಿರುತ್ತೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಯಾರು ನಿರೀಕ್ಷೆ ಮಾಡಿರಲಿಲ್ಲ ಕೊರೋನಾ ಬರುತ್ತೆ ಅಂತ ಹೇಳ್ಕೊಂಡು, ಯಾರು ನಿರೀಕ್ಷೆ ಮಾಡಿರಲಿಲ್ಲ ಹಿಮಾಚಲ ಪ್ರದೇಶ ಮುಳುಗೋಗತ್ತೆ ಅಂತ ಹೇಳ್ಕೊಂಡು. ಡ್ರ್ಯಾಗನ್ ದೇಶದಲ್ಲಿ ಏನಾಗಿದೆ, ನಾವು 10 ಬಾಂಬನ್ನ ಹಾಕಿರ್ಬೋದು, ಇರಾನ್ ಅವರು 20 ಬಾಂಬನ್ನು ಹಾಕಿರ್ಬೋದು, ಇಸ್ರೇಲ್ ಅವರು 56 ಬಾಂಬನ್ನು ಹಾಕಿರ್ಬೋದು. ಅದೆಲ್ಲದಕ್ಕಿಂತ ಮಿಗಿಲಾದ ಪರಿಣಾಮವನ್ನ ಮೊನ್ನೆ ಭಗವಂತ ಮುನಿಸ್ಕೊಂಡಾಗ ಏನಾಗಿದೆ ಅನ್ನೋದನ್ನ ಚೀನಾದ ಇವತ್ತಿನ ಸ್ಥಿತಿಯನ್ನು ನೋಡಬೇಕು. ಆ ರೀತಿಯ ಅಕಾಲಿಕವಾಗಿ ಬರ್ತಕ್ಕಂಥ ಆಪತ್ತು ವಿಪತ್ತುಗಳನ್ನು ಎದುರಿಸಿ 47ಕ್ಕೆ ಭಾರತ ಜಗನ್ಮಾತೆ ಆಗುತ್ತೆ, ಭಾರತ ಜಗತ್ತಿನ ನೇತೃತ್ವ ವಹಿಸುತ್ತೆ ಅಂತ ಹೇಳ್ಕೊಂಡು ಅದಕ್ಕೆ ಬೇಕಾದಂತ ಅಭಿವೃದ್ಧಿಯ ವೇಗವನ್ನ ಸರಿಹೊಂದಿಸಿಕೊಂಡು, ಯಾರಿಗೆ ಅರ್ಥ ಆಗುತ್ತೋ ಏನೋ ಗೊತ್ತಿಲ್ಲ, ನನಗೆ ಎಲ್ರಿಗೂ ಅರ್ಥ ಮಾಡಿಸೋ ತಾಕತ್ತು ಇಲ್ಲ, ಆ ಅಹಂಕಾರದಲ್ಲಿ ಬಹಳ ತಿಳಿದಿದ್ದೀನಿ ಅಂತಕ್ಕಂಥ ಮಾನಸಿಕತೆ ಇಲ್ಲ. ಆದ್ರೆ ನನ್ನ ಕೈಲಿ ದಾಖಲೆ ಇದೆ. ಇವತ್ತು 10, 11, 12ನೇ ಸ್ಥಾನದಲ್ಲಿ ಆರ್ಥಿಕ ಕ್ಷೇತ್ರದಲ್ಲಿದ್ದಂತ ಭಾರತ $4 ಟ್ರಿಲಿಯನ್ ಹಣಕಾಸು ವ್ಯವಸ್ಥೆಗೆ ತನ್ನನ್ನು ಎತ್ತರಕ್ಕೆ ಕೊಂಡೊಯ್ದಿದೆ ಅಂತಂದ್ರೆ ದೂರದೃಷ್ಟಿ ಹೊಂದಿದ ನೇತೃತ್ವ, ನರೇಂದ್ರ ಮೋದಿ ಅವರ ದೂರದೃಷ್ಟಿ ಹೊಂದಿರತಕ್ಕಂಥ ನಾಯಕತ್ವ ಅಂತಕ್ಕಂಥದ್ದನ್ನು ನಾವು ಮನಗಂಡು ಅದರ ವಿವರಕ್ಕೆ ಆಮೇಲೆ ಮೊದಲು ನಮ್ಗೆ ಅರ್ಥ ಆಯ್ತು, 47ಕ್ಕೆ ಭಾರತ ನಂಬರ್ 1 ವರ್ಲ್ಡ್, ಜಗತ್ತಿನ ಮೊದಲ ಸ್ಥಾನಕ್ಕೆ ಬರುತ್ತೆ. ಆ ದಿಕ್ಕಿನಲ್ಲಿ ನಾವು ಹೋಗ್ತಾ ಇದೀವಿ. ಈ ಸಂಕಲ್ಪ ನಮ್ದಿದೆ. ಇದರ ಆಧಾರದ ಮೇಲೆ ಚುನಾವಣೆ, ಮತದಾನ, ಚುನಾಯಿತ ಪ್ರತಿನಿಧಿಯ ಆಯ್ಕೆ ನಡಿಬೇಕು ಅಂತಕ್ಕಂಥದ್ದು ಪ್ರಜಾಪ್ರಭುತ್ವದ ದೇಶದ 2% ಇತ್ತು. ಈಗ ಆ ಹಣದುಬ್ಬರ 5% ಇಳಿದಿದೆ. 8.2ರಿಂದ 5ಕ್ಕೆ ಇಳಿದಿದೆ ಅಂದ್ರೆ ಅದು ಕಡಿಮೆ ವಿಚಾರ ಅಲ್ಲ. ಆ ರೀತಿಯ ಉದ್ಯೋಗ 2 ಕೋಟಿ ಇತ್ತು, 17 ಕೋಟಿಗಳ ಉದ್ಯೋಗ ಸೃಷ್ಟಿಯ ಜೊತೆಗೆ ನೇಮಕಾತಿಯಾಗಿದೆ, ಇನ್ಕ್ಲೂಡಿಂಗ್ ಪ್ರೈವೇಟ್ ಸೆಕ್ಟರ್ ಅಲ್ಲ ನಾನು ಹೇಳ್ತಾ ಇರೋದು, ಸರ್ಕಾರಿ ಸ್ವಾಮ್ಯದ್ದು. ಅದೇ ರೀತಿ ಬಹು ಆಯಾಮದ ಬಡತನ ಅನ್ನೋದನ್ನ ನಮ್ಮ ಆಡಳಿತಾತ್ಮಕ ಭಾಷೆಯಲ್ಲಿ ಬಳಸ್ತಾರೆ. ಅದರ ರೇಟು 29.2% ಇತ್ತು, ಈಗ 11.3% ಬಂದಿದೆ. ಇದರ ರಿಫ್ಲೆಕ್ಷನ್ ಸಮಾಜದ ಮಧ್ಯೆ ಆಗ್ತದೆ. ನಮ್ಮ ಎಕನಾಮಿಕ್ ಪಾಲಿಸಿ ಏನು?
ನಾವು ಇತರ ದೇಶಗಳೊಂದಿಗೆ ವಿದೇಶಿ ನೀತಿಯನ್ನು ಯಾವ ರೀತಿ ಇಟ್ಕೊಳ್ತೀವಿ ಇದರ ಆಧಾರದ ಮೇಲೆ 4 ವರ್ಷಗಳ ಕಾಲ ಚರ್ಚೆ ನಡೆದು ಅಲ್ಲಿ ಡೆಮಾಕ್ರೆಟಿಕ್ ಪಾರ್ಟಿ ಬರಬೇಕು, ರಿಪಬ್ಲಿಕ್ ಪಾರ್ಟಿ ಬರಬೇಕು ಅಥವಾ ಇನ್ಯಾವ ಪಾರ್ಟಿ ಬರಬೇಕು ಅನ್ನೋದನ್ನ ಜನ ನಿರ್ಣಯ ಮಾಡ್ತಾರೆ. ಭಾರತ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶವಾಗಿ ಒಂದು ಕಾಲದಲ್ಲಿ ಬಂದೂಕಿನ ಮೊನೆಯ ತುದಿಗೆ ಬಿಹಾರದಲ್ಲಿ ಬಂದೂಕನ್ನು ತಲೆಗಿಟ್ಟು ಮತದಾನ ಮಾಡಿಸ್ತಕ್ಕಂಥ ಕಾಲ ಇತ್ತು. ಸುಧಾರಣೆಯ ಕಾಲಘಟ್ಟ ಬಂತು. ಬಿಹಾರ, ಉತ್ತರ ಪ್ರದೇಶ, ಬೇರೆ ಬೇರೆ ರಾಜ್ಯಗಳನ್ನು ಉಲ್ಲೇಖ ಮಾಡಬೇಕಾಗಿಲ್ಲ, ಉದಾಹರಣೆ ಚರ್ಚೆ ವಸ್ತುನೂ ಅಲ್ಲ. ಆ ಕಾಲದಿಂದ ಹೇಗೆ ಪರಿವರ್ತನೆ ಜಗದ ನಿಯಮ ಅನ್ನೋದನ್ನ ನೋಡಿ ನೀವು ಸೂಕ್ತವಾದ ಅರ್ಹವಾದ ವ್ಯಕ್ತಿ ಸರಿಯಾದ ಸ್ಥಾನದಲ್ಲಿ ಕೂತ್ರೆ ವ್ಯವಸ್ಥೆ ತನ್ನಿಂತಾನೇ ರೂಪಿತ ಆಗುತ್ತೆ ಅನ್ನೋದಕ್ಕೆ ನಾವು ನೆನಪಿಸ್ಕೊಳ್ಳೇಬೇಕು. ಇಲ್ಲದೆ ಹೋದ್ರೆ ಅಪಚಾರ ಆಗುತ್ತೆ. ಟಿ.ಎನ್. ಶೇಷನ್ ಅಂತಕ್ಕಂಥ ವ್ಯಕ್ತಿ ಒಬ್ಬ ಚುನಾವಣಾ ಆಯುಕ್ತ ಆಗಿದ್ದರ ಪರಿಣಾಮ ಇವತ್ತು ಬಂದೂಕೋ ಬಾಂಬೋ ಆಮಿಷ ಬಹಳ ಮಟ್ಟಕ್ಕೆ ನಡೆಯೋದೇ ಇಲ್ಲ ಅಂತ ಹೇಳಕ್ ಬರಲ್ಲ. ಆದ್ರೆ ಹೆದರಿಕೆ ಬೆದರಿಕೆನಲ್ಲಿ ನಡೆಯಲ್ಲ. 70% ಹೆಚ್ಚು ಭಾಗ ಜನ ಅಭಿವೃದ್ಧಿ ಮತ್ತು ವಿಚಾರದ ಆಧಾರದ ಮೇಲೆ ಮತವನ್ನ ಯಾಚನೆ ಮಾಡಬೇಕು, ಮತವನ್ನ ಕೊಡ್ತಾರೆ ಅನ್ನೋ ದಿಕ್ಕಿನಲ್ಲಿ ಭಾರತ ಹೋಗ್ತಾ ಇದೆ ಅಂತಂದ್ರೆ ಭಾರತದ ಪ್ರಜಾಪ್ರಭುತ್ವದ ಗಟ್ಟಿ ಆಗ್ತಾ ಇರ್ತಕ್ಕಂಥ ಬೇರುಗಳು ಮತ್ತು ಟಿ.ಎನ್. ಶೇಷನ್ ಅಂತ ಸಮರ್ಥ ನಾಯಕ ಅಂತ ಹೇಳೋದಕ್ಕೆ ನಮ್ಗೇನಾದ್ರು ಅನುಮಾನ ಇದೆಯಾ? ಪಾರ್ಟಿ ನಿರಂತರವಾಗಿ ಈ ರೀತಿಯ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋದನ್ನ ನೋಡಿದ್ದೀವಿ. ಮನೆಯಲ್ಲಿ ನಮ್ಮ ಮನೆಯಲ್ಲಿ ಕೇಳ್ತಾ ಇರ್ತಾರೆ, ಈ ಕಾಂಗ್ರೆಸ್ನವರು ಏನು ಕಾರ್ಯಕ್ರಮ ಮಾಡಲ್ಲ, ಎಲೆಕ್ಷನ್ ಬಂದು ಒಂದು ತಿಂಗಳಲ್ಲಿ ಅವರು ಆಕ್ಟಿವ್ ಆಗಿಬಿಡ್ತಾರೆ, ಚುನಾವಣೆ ಮಾಡ್ತಾರೆ. ನೀವು ನೋಡಿದ್ರೆ ದಿವಸ ಸಂಜೆ 5 ಗಂಟೆ ಮೀಟಿಂಗು, ಬೆಳಗ್ಗೆ 11 ಗಂಟೆ ಮೀಟಿಂಗು, ಏನ್ ಕತೆ ಇದು ಅಂತ ಕೇಳ್ತಾರೆ. ಆದ್ರೆ ಇರ್ತಕ್ಕಂಥ ಹುಟ್ಟಿ ಏನಂತಂದ್ರೆ ಕಾಂಗ್ರೆಸ್ನವರಿಗೂ ಸಾಂಪ್ರದಾಯಿಕ ಮತದಾರರಿದ್ದಾರೆ, ಬಿಜೆಪಿಗೂ ಸಾಂಪ್ರದಾಯಿಕ ಮತದಾರರಿದ್ದಾರೆ. ಕಾಂಗ್ರೆಸ್ ಇರ್ತಕ್ಕಂಥ ಸಾಂಪ್ರದಾಯಿಕ ಮತದಾರರು ಕಣ್ಣು ಮುಚ್ಚಿಕೊಂಡು ಓಟ್ ಹಾಕ್ತಾರೆ. ಅವರಿಗೆ ಕಾಂಗ್ರೆಸ್ ಪಕ್ಷದವ್ರು ಯಾರು ಬಿತ್ತೋ ಅವ್ರು ಕಣ್ಣು ಮುಚ್ಚಿಕೊಂಡು ಓಟ್ ಹಾಕ್ಬಿಡ್ತಾರೆ. ಆದ್ರೆ ಬಿಜೆಪಿಗೆ ಇರ್ತಕ್ಕಂಥ ಸಾಂಪ್ರದಾಯಿಕ ಮತದಾರರು ಬಹಳ ಯೋಚನೆ ಮಾಡ್ತಾರೆ. ಇವ್ರು ಎಷ್ಟು ಆಕ್ಟಿವ್ ಇದ್ದಾರೆ, ಇವರು ಜನರ ಜೊತೆಗೆ ಇದಾರೋ, ಅಭಿವೃದ್ಧಿ ಕಾಮಗಾರಿಗಳನ್ನ ಆಯಾ ವಾರ್ಡ್ನಲ್ಲಿ ಮಾಡಿಸ್ತಾ ಇದಾರ ಇಲ್ವೋ, ಇದೆಲ್ಲವನ್ನ ಕೂಡ ಸೂಕ್ಷ್ಮವಾಗಿ ಗಮನಿಸಿ ಅವತ್ತಿನ ನಂತರ ಓಟಿಗೆ ಬರ್ತಾರೆ. ಅವ್ರು ಓಟಿಗೆ ಬರಬೇಕು ಅಂತಂದ್ರೆ ನಾವು ಈ ರೀತಿಯ ಕಾರ್ಯಚಟುವಟಿಕೆಯನ್ನು ನಿರಂತರವಾಗಿ ಮಾಡ್ತಾನೆ ಇರಬೇಕಾಗುತ್ತೆ. ಅವಶ್ಯಕತೆ ಮತ್ತು ಅನಿವಾರ್ಯತೆ ಎರಡೂ ಕೂಡ ಇದೆ. ಉದಾಹರಣೆ ಕೊಡ್ತೇನೆ ನೋಡಿ. ಕಾಂಗ್ರೆಸ್ನವರು, ನೀವು ಇದೆಯಾ ಇಲ್ಲ ಅಂತ ಉತ್ತರ ಕೊಡಿ ನನಗೆ ಗುರು. ಕಾಂಗ್ರೆಸ್ನವರು ಪರಿಸರ ದಿನಾಚರಣೆ ಮಾಡ್ತಾರಾ ಇಲ್ಲ? ಗಟ್ಟಿಯಾಗಿ ಹೇಳಿ, ಮಾಡ್ತಾರಾ? ಮಾಡಲ್ಲ. ಬಿಜೆಪಿಯವರು ಮಾಡ್ತೀವಿ. ಯೋಗ ದಿನಾಚರಣೆ ಕಾಂಗ್ರೆಸ್ನವರು ಮಾಡ್ತಾರಾ? ಮಾಡಲ್ಲ. ಇನ್ನು ಸ್ವಚ್ಛತಾ ಅಭಿಯಾನ ಕಾಂಗ್ರೆಸ್ನವ್ರು ಮಾಡ್ತಾರೆ. ಒಂದ್ ದಿವಸ ಕೇಳಿದೀವ ನಾವು, ಸ್ವಚ್ಛತಾ ಅಭಿಯಾನ ಕಾಂಗ್ರೆಸ್ನವ್ರು ಮಾಡಿದ್ರು ಅಂತ ಹೇಳಿ. ಇನ್ನೂ ನೋಡಿಲ್ಲ ಪೇಪರ್ನಲ್ಲಿ, ಯಾವ ಮೀಡಿಯಾದಲ್ಲೂ ನೋಡಿದೀವ? ನೋಡಿಲ್ಲ. ಇನ್ನು ವಿವೇಕಾನಂದ ಜಯಂತಿ ಕಾಂಗ್ರೆಸ್ನವ್ರು ಮಾಡ್ತಾರಾ? ಮಾಡಲ್ಲ. ಶಿವಾಜಿ ಜಯಂತಿ ಕಾಂಗ್ರೆಸ್ನವ್ರು ಮಾಡ್ತಾರಾ? ಮಾಡಲ್ಲ. ರಾಮನವಮಿ ಕಾಂಗ್ರೆಸ್ನವ್ರು ಆಚರಣೆ ಮಾಡ್ತಾರಾ? ಮಾಡಲ್ಲ. ಇವೆಲ್ಲ ಕಾರ್ಯಕ್ರಮಗಳನ್ನು ಕೂಡ ಬಿಜೆಪಿಯವರು ಅತ್ಯಂತ ಹೆಮ್ಮೆಯಿಂದ ನಾವು ಮಾಡ್ತೀವಿ. ಕಾಂಗ್ರೆಸ್ಗೂ ಬಿಜೆಪಿಗೂ ಇರ್ತಕ್ಕಂಥ ಒಂದಷ್ಟು ವ್ಯತ್ಯಾಸಗಳನ್ನ ನಿಮ್ಗೆ ಮುಂದೆ ಇಡ್ಲಿಕ್ಕೆ ನಾನು ಬಯಸಿದೆ ಅಷ್ಟೇ. ಹಾಗಾಗಿ ನಾವು ಈ ರೀತಿಯ ವಿಕಸಿತ ಭಾರತ ಇರ್ಬೋದು, ಈಗಾಗಲೇ ಹೇಳಿದ್ರು ಸುಮಾರು 5-6 ಕಾರ್ಯಕ್ರಮಗಳನ್ನ ಕಳೆದ ಒಂದು 15 ದಿನಗಳ ಅವಧಿಯಲ್ಲಿ ನಾವು ಮಾಡಿದ್ವಿ. ಅತ್ಯಂತ ಯಶಸ್ವಿಯಾಗಿ ಕೂಡ ನಾವು ಮಾಡಿದ್ವಿ. ಇದರ ಮುಂದಿನ ಉದ್ದೇಶ, ಈಗಾಗಲೇ ನಮ್ಮ ಮೇಘರಾಜ್ ಅವರು ಈ ಒಂದು ವಿಷಯದ ಬಗ್ಗೆ ಮಾತನಾಡ್ಲಿಕ್ಕೆ ನಮ್ಮ ಜೊತೆಗೆ ಬಂದಿದ್ದಾರೆ. ಇದರ ಮುಂದಿನ ಉದ್ದೇಶಗಳ ಬಗ್ಗೆ ಹೇಳ್ತಾ ಇವರು ಯಾವ ರೀತಿ ಗೋಚರಿಸ್ತಕ್ಕಂಥ ಅಭಿವೃದ್ಧಿ ಮಾಡಿದ್ದಾರೆ, ಅದೇ ರೀತಿ ನಮ್ಮ ಮನಸ್ಪೂರ್ವಕವಾಗಿ ಅದು ಹಿಂದುತ್ವದ ಮೂಲಕ ಇರ್ಬೋದು, ರಾಷ್ಟ್ರೀಯತೆಯ ಮೂಲಕ ಇರ್ಬೋದು, ಆ ಒಂದು ಅಭಿವೃದ್ಧಿಯ ಕಾಮಗಾರಿಗಳು, ಅಭಿವೃದ್ಧಿಯ ಚಟುವಟಿಕೆಗಳು ನಡೆದಿರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಬಹಳ ಹೆಚ್ಚು ನಾನು ಮಾತನಾಡಲಿಕ್ಕೆ ಹೋಗ್ತೇನೆ. ಮೇಘರಾಜ್ ಅವರು ಸವಿಸ್ತಾರವಾಗಿ ಮಾತನಾಡಬೇಕಾಗಿದೆ. ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಭಾರತೀಯ ಜನತಾ ಪಾರ್ಟಿಗೆ ಯಾವತ್ತೂ ಕೂಡ ಪಕ್ಷ ಮುಖ್ಯ ಅಲ್ಲ, ನಮಗೆ ದೇಶ ಮುಖ್ಯ. ಭಾರತೀಯ ಜನತಾ ಪಾರ್ಟಿ ನಾವು ಹೇಳ್ತೀವಿ, ನೇಷನ್ ಫಸ್ಟ್, ಪಾರ್ಟಿ ನೆಕ್ಸ್ಟ್, ಫ್ಯಾಮಿಲಿ ಲಾಸ್ಟ್. ಆದರೆ ಕಾಂಗ್ರೆಸ್ಸಿಗೆ ಫ್ಯಾಮಿಲಿ ಫಸ್ಟ್, ಪಾರ್ಟಿ ನೆಕ್ಸ್ಟ್, ನೇಷನ್ ಲಾಸ್ಟ್. ಇದು ಕಾಂಗ್ರೆಸ್ನ ಬದ್ಧತೆ. ಬಿಜೆಪಿಗೆ ದೇಶ ಮೊದಲು.
ಹಾಗಾಗಿ ಮೊದಲನೇದಾಗಿ ನಾವು ದೇಶವನ್ನು ಯೋಚನೆ ಮಾಡಿ ನಾವು ನಮ್ಮ ಕಾರ್ಯಚಟುವಟಿಕೆಗಳನ್ನು ಮಾಡ್ತೇವೆ. ಅದು ಇವತ್ತು 11 ವರ್ಷಗಳ ಆಡಳಿತಾವಧಿ ನಾವು ನೋಡಿದ್ದೀವಿ. 11 ವರ್ಷಗಳ ಆಡಳಿತಾವಧಿ ನೋಡ್ರಿ, ಯಾವುದೇ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಆಯ್ಕೆಯಾಗಿ 1 ವರ್ಷ ಆಗೋದ್ರೊಳಗೆ ಅವನಲ್ಲಿ ಬೇಕಾದಷ್ಟು ಅವ್ಯವಹಾರ, ಭ್ರಷ್ಟಾಚಾರ ಆರೋಪಗಳು ಬರ್ತವೆ. ಆದರೆ ಒಂದು ಯೋಚನೆ ಮಾಡಿ, ನರೇಂದ್ರ ಮೋದಿ ಅವರು 2000 ಇಸ್ವಿಯಲ್ಲಿ ಗುಜರಾತ್ನ ಮುಖ್ಯಮಂತ್ರಿಯಾಗಿ ಪದವಿಯನ್ನು ಸ್ವೀಕರಿಸ್ತಾರೆ. ಇವತ್ತು 2025 ಇದ್ದೀವಿ. 25 ವರ್ಷಗಳ ಕಾಲ ಸತತವಾಗಿ ಮುಖ್ಯಮಂತ್ರಿ, 15 ವರ್ಷ 11 ವರ್ಷ ಪ್ರಧಾನಮಂತ್ರಿಗಳಾಗಿ ಇವತ್ತು ಆಡಳಿತ ನಡೆಸಿದ್ದಾರೆ. ಇದುವರೆಗಿನ ಅವರ 26 ವರ್ಷಗಳ ಆಡಳಿತಾವಧಿಯಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆಯನ್ನು ಆಡಳಿತ ಯೋಚನೆ ಮಾಡಿ. ಇಂತಹ ಒಬ್ಬ ಮಹಾನ್ ನಾಯಕನನ್ನ ನಾವು ಪಡೆದಿರ್ತಕ್ಕಂಥ ನಾವುಗಳು ಇವತ್ತು ಅತ್ಯಂತ ಪುಣ್ಯವನ್ನ ಮಾಡಿದ್ದೇವೆ. ಯೋಜನೆಗಳ ಬಗ್ಗೆ ಎಲ್ಲರೂ ನಮ್ಮ ನಾಯಕರು ಕೂಡ ಎಲ್ಲ ತಿಳಿಸಿದ್ದಾರೆ. ಆ ಎಲ್ಲ ಯೋಜನೆಗಳು ಸಾಕಾರ ಆಗ್ಬೇಕು ಅಂತಂದ್ರೆ ನಾವು ಪಕ್ಷದ ಕಾರ್ಯಕರ್ತರು, ನಮ್ಮ ಪಕ್ಷದ ಹಿತೈಷಿಗಳು ಆ ಯೋಜನೆಗಳನ್ನ, ಏನು ಅವರು ಜಾರಿಗೆ ತಂದಿರ್ತಕ್ಕಂಥ ಯೋಜನೆಗಳನ್ನ ಜನಸಾಮಾನ್ಯರಿಗೆ ಮುಟ್ಸ್ತಕ್ಕಂಥ ಕೆಲಸವನ್ನು ಮಾಡಿದವಾಗ ಮಾತ್ರ ಆ ಒಂದು ಅವರ ಒಂದು ಪ್ರಯತ್ನಕ್ಕೆ ಒಂದು ಫಲ ಸಿಕ್ಕದ ರೀತಿಯಲ್ಲಿ ಆಗತ್ತೆ. ಅದನ್ನ ನಾವು ಇವತ್ತು ಒಳ್ಳೊಳ್ಳೆ ನಮ್ಮ ಬೂತ್ ಅಧ್ಯಕ್ಷರಿದ್ದಾರೆ, ತಿರುಮಲೇಶ್ ಇದ್ದಾರೆ, ಅರುಣ್ ಇದ್ದಾರೆ, ಇದು ಒಳ್ಳೆ ಒಂದು ತಂಡ ಇದೆ ನಮ್ದು. ಮಂಗಳ ಮೇಡಮ್ ಅವರು ಇದ್ದಾರೆ, ಆಮೇಲೆ ವಿಜಯೇಂದ್ರ ಅವರು ಇದ್ದಾರೆ. ಅಂದ್ರೆ ಈ ರೀತಿ ಒಂದು ತಂಡ, ಎಲ್ಲರ ಹೆಸರು ಹೇಳಲಿಕ್ಕೆ ಬರಲ್ಲ, ಹೇಳ್ತಾ ಇಲ್ಲ, ಬಟ್ ಆ ರೀತಿಯ ತಂಡ ಇರೋದ್ರಿಂದಾಗಿ ನಮ್ಗೆ ಇವತ್ತು ಒಂದು ಒಳ್ಳೆಯ ಒಂದು ಫಲಿತಾಂಶ ನಮಗೆ ಮುಂದಿನ ಒಂದು ಹಂತಗಳಲ್ಲಿ ಕಾಣ್ತಾ ಇದ್ದೀವಿ. ಅದನ್ನ ನಾವು ನೀವೆಲ್ಲರೂ ಸೇರಿ ಮಾಡೋಣ ಇರತಕ್ಕಂಥ ಮಾತಾಡಿ ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ನಮ್ಮ ಕಾರ್ಯಕರ್ತರು ಇವತ್ತಿನ ಒಂದು ಕಾರ್ಯಕ್ರಮ ವಿಕಸಿತ ಭಾರತ ಸಂಕಲ್ಪ ಅಂತಂದ್ರೆ ಸಮಾವೇಶ ಅಂದ್ರೆ ನಮ್ಮ ಮೋದಿಜಿಯವರ ಕಾಲದಲ್ಲಿ ನಾವೆಲ್ಲ ಇದ್ದೀವಿ, ಕಾರ್ಯಕರ್ತರಾಗಿದ್ದೀವಿ ಅಂತ ಹೇಳ್ಕೊಳ್ಳೋಕೆ ತುಂಬಾ ಹೆಮ್ಮೆ ಆಗ್ತದೆ. ಇಂಥ ಒಂದು ಕಾಲಘಟ್ಟದಲ್ಲಿ ನಾವಿದ್ದೀವಿ ಅಂತ ಅಂದ್ರೆ ಅದಕ್ಕೆ ಕಾರಣ ಹೆಮ್ಮೆಯ ನಮ್ಮ ಪ್ರಧಾನಮಂತ್ರಿಯಾದಂತ ನರೇಂದ್ರ ಮೋದಿಜಿಯವರು ಬಂದ ನಂತರ ಅದರ 11 ವರ್ಷದಲ್ಲಿ ಆಗಿರ್ತಕ್ಕಂತಹ ಎಲ್ಲಾ ಸಾಧನೆಗಳನ್ನ ನೀವು ಪ್ರತಿನಿತ್ಯ ಮಾಧ್ಯಮದಲ್ಲಿ ನೋಡ್ತೀರಾ, ಮೊಬೈಲ್ಗಳಲ್ಲಿ ನೋಡ್ತೀರಾ. ಅವರು ಕೊಟ್ಟಂತಹ ಒಂದೊಂದು ಯೋಜನೆಗಳನ್ನು ಕೂಡ ನೀವು ಪ್ರತಿಯೊಬ್ರು ಕೂಡ ನೋಡಿದ್ದೀರಾ. ಆದ್ರೆ ಹಿಂದೆ 11 ವರ್ಷದ ಹಿಂದೆ ಹೇಗಿತ್ತು, ಹಿಂದಿನ ಒಂದು ಕಾಂಗ್ರೆಸ್ ಆಡಳಿತದಲ್ಲಿ ಯಾವ ರೀತಿಯಾಗಿತ್ತು, ಯಾವ ರೀತಿ ಭಾರತ ಇತ್ತು ಅಂದ್ರೆ ಇಂದಿರಾ ಇಸ್ ಇಂಡಿಯಾ ಅಂತಿದ್ರಂತೆ. ಅದನ್ನ ಹೋಗಲಾಡಿಸಿ ಭಾರತ ಅಂದ್ರೆ ನರೇಂದ್ರ ಮೋದಿ ಅಂದ್ರೆ ಭಾರತ ಅಂತ ಹೇಳಿ ಇಲ್ಲಿ ಮಾತ್ರ ಅಲ್ಲ, ದೇಶ ವಿದೇಶದಲ್ಲೂ ಕೂಡ ನರೇಂದ್ರ ಮೋದಿ ಅವರಿಗೆ ರೆಡ್ ಕಾರ್ಪೆಟ್ ಹಾಕಿ ಕರೀತಾರೆ ಅಂತಂದ್ರೆ ಅದು ಮೋದಿಜಿಯವರ ಸಾಧನೆ, ಮೋದಿಜಿಯವರ ನಾಯಕತ್ವ. ಮೋದಿಜಿಯವರು ನಮ್ಮ ಬಂದು ಭಾರತವನ್ನ ಈ ರೀತಿಯಾಗಿ ಉತ್ತುಂಗಕ್ಕೆ ತಗೊಂಡು ಹೋಗಿದ್ದಾರೆ ಅಂದ್ರೆ ಅವರ ಒಂದು ಸಾಧನೆಯನ್ನ ನಾವೆಲ್ಲರೂ ಕೂಡ ಇಲ್ಲಿ ಸ್ಮರಿಸಲೇಬೇಕು. ಮೋದಿಜಿಯವರು ಅವತ್ತು ನಮ್ಮ ತಾಯಂದಿರಿಗೆ ಇದು ಏನು ಉಜ್ವಲ ಯೋಜನೆಯಿಂದ ಈ ಗ್ಯಾಸ್ ಅನ್ನ ಕೊಡ್ತಾ ಹೋಗಿದ್ರೆ ನಮ್ಮ ತಾಯಂದಿರು ಇವತ್ತು ಕೂಡ ಹೊಗೆಯಲ್ಲಿ ಕಣ್ಣೀರನ್ನ ಸುರಿಸ್ಕೊಂಡು ಅಡಿಗೆಯನ್ನ ಮಾಡ್ತಿದ್ರು. ಅಂತವರಿಗೆ ಕೂಡ ಬೆಳಕನ್ನ ಕೊಟ್ಟಿದ್ದಾರೆ. ಕಿಸಾನ್ ಸನ್ಮಾನ್ ಯೋಜನೆಯನ್ನ ಕೊಟ್ಟು ರೈತರಿಗೆ ಯಾವ ರೀತಿಯಾಗಿ ಸಹಕಾರವನ್ನ ಕೊಡಬೇಕು ಅಂತ ಪ್ರತಿ ಒಂದು ವರ್ಗಕ್ಕೂ ಕೂಡ ಅವರು ಯಾವ ರೀತಿಯಾದ ಸಹಕಾರವನ್ನ ಕೊಟ್ಟಿದ್ದಾರೆ, ಯಾವ ರೀತಿಯಾಗಿ ಅವರು ಭಾರತವನ್ನ ಉತ್ತುಂಗಕ್ಕೆ ತಗೊಂಡೋಗಿದ್ದಾರೆ ಅನ್ನೋಕ್ಕೆ ಎಲ್ಲರೂ ಕೂಡ ನಾವು ನೋಡಿದ್ದೀವಿ. ಕೊರೋನಾದಂತ ಸಂದರ್ಭದಲ್ಲಿ ಮೂರು ವ್ಯಾಕ್ಸಿನ್ ಅನ್ನ ಅವ್ರು ಕೊಡ್ದಿದ್ರೆ ನಾವಿವತ್ತು ಇಲ್ಲಿ ನಿಂತ್ಕೊಂಡು ಮಾತಾಡ್ತಿರ್ಲಿಲ್ಲ. ಇದಕ್ಕೆ ಕಾರಣ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿಯವರು ಅವತ್ತಿನ ವ್ಯಾಕ್ಸಿನ್ ಕೊಟ್ಟಿರೋದಿರ್ಬೋದು, ಇವತ್ತಿನ ತಾಯಂದಿರ ಸಿಂಧೂರವನ್ನ ಅಳಿಸಿದಂತವರಿಗೆ ಮೊನ್ನೆ ಕೊಟ್ಟಂತಹ ಆಪರೇಷನ್ ಸಿಂಧೂರ, ಇದಕ್ಕಿಂತ ಹೆಚ್ಚಿನ ಒಂದು ನಮಗೆ ಕೊಡುಗೆ ಬೇಕಾ ಮೋದಿಜಿಯವರು? ನಾನು ಮೋದಿಜಿಯವರನ್ನ ನೋಡಿದ ಪ್ರಕಾರ ನಾನೊಬ್ರು ಅವರನ್ನ ರಾಮನ ಅವತಾರದಲ್ಲಿ ನೋಡಿದ್ದೀನಿ. ರಾಮ ಮಂದಿರವನ್ನ ನಿರ್ಮಾಣ ಮಾಡಿದ್ದಾರೆ. ಅವರೊಬ್ರು ನಡೆದಾಡುವ ಒಬ್ರು ರಾಮನ ಅವತಾರ ಅಂತ ಹೇಳ್ಬಿಟ್ಟು ನಾನು ಒಬ್ರು ಕಾರ್ಯಕರ್ತೆಯಾಗಿ ಅವರ ಅಭಿಮಾನಿಯಾಗಿ ಮೋದಿಜಿ ಅವರ ನಾಯಕತ್ವಕ್ಕೆ ಇನ್ನೂ ಕೂಡ ಅವರಿಗೆ ಯಶಸ್ಸು, ಆಯಸ್ಸು, ಆರೋಗ್ಯವನ್ನ ಭಗವಂತ ಕೊಡ್ಲಿ ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರೂ ವಾಸ್ತವಿಕವಾಗಿ ಪ್ರದೀಪ್ ಅವರು ಹಾಗೂ ಮೈತ್ರಿ ನಗರಸಭಾ ಅಧ್ಯಕ್ಷ ಮೈತ್ರಿ ಪಟೇಲ್ ಅವರು ಹೇಳಿದ್ದಾರೆ. ಯಾಕಂದ್ರೆ ಇವತ್ತು ನಾವು ಜನಸಾಮಾನ್ಯರು ಓಡಾಡ್ತಾ ಇದ್ದೀವಿ ಅಂದ್ರೆ ರಸ್ತೆ ಮೇಲೆ ಅದು ಮೋದಿಜಿ ಅವರೇ ಕಾರಣ. ಯಾಕಂದ್ರೆ ಇವತ್ತು ಕೇಂದ್ರದಲ್ಲಿ ಅವರು ಮಾಡುವಂತ ಕೆಲಸವನ್ನು ಈಗಾಗಲೇ ಸಾಕಷ್ಟು ಹೇಳಿದ್ದಾರೆ. ಯಾಕಂದ್ರೆ ನಾವು ಎಲ್ಲಿ ಹೋದ್ರು ಕೂಡ ಇವತ್ತು ರಮೇಶ್ ಅವರು ನಿಜಕ್ಕೂ ನಮಗೆ ತುಂಬಾ ಖುಷಿ ಆಯ್ತು. ಅವರ ಮಾವನ ಮನೆ, ಅವ್ರ ಮನೆ ಕೂಡ ನಾನೇ ಕಟ್ಟಿದ್ದೆ. ಅವ್ರಿಗೆ ಅಷ್ಟು ಚಿಕ್ಕದ್ರಿಂದ ನಾನು ನೋಡಿದ್ವಿ. 15 ವರ್ಷದಿಂದ ಅವ್ರ ಮನೆ ಕಟ್ಟಿದ್ದೆ ನಾನು.
ಅಂತವ್ರು ಇವತ್ತು ಬಂದು ಮೋದಿಜಿ ಬಗ್ಗೆ ಹೇಳಿದ್ರು. ಯಾಕಂದ್ರೆ ಆ ಭಾಗದಲ್ಲಿ ಅವರು ರಮೇಶ್ ಅವರೆಲ್ಲ ಹಿಂದೆ ಕಾಂಗ್ರೆಸ್ ಅಲ್ಲಿ ಇದ್ದಂತವ್ರು. ಅವ್ರು ಇವತ್ತು ಮೋದಿಜಿ ಅವರು ಮಾಡಿರುವಂತ ಕೆಲಸವನ್ನು ನೋಡಿ ಅವ್ರು ಒಂದು ಜಾಬಲ್ಲಿದ್ರು ಕೂಡ ನಾನು ಮೋದಿ ಪರವಾಗಿ ಅವ್ರು ಮಾತಾಡಿ ನಿಜಕ್ಕೂ ಅವರಿಗೆ ನಮ್ಮ ಹೃದಯಪೂರ್ವಕ ಅಭಿನಂದನೆ ಕೂಡ ನಾನು ಸಲ್ಲಿಸಕ್ಕೆ ಯಾಕಂದ್ರೆ ಈ ರೀತಿ ಮೋದಿ ಅವರು ಮಾಡಿರುವಂತ ಕೆಲಸಗಳನ್ನು ನಾವು ಹೇಳಕ್ ಬಂದ್ರೆ ನೂರಾರು ಕೆಲಸಗಳಿದಾವೆ. ಯಾಕಂದ್ರೆ ಇವತ್ತು ಏರ್ಪೋರ್ಟ್ ಶಿವಮೊಗ್ಗಕ್ಕೆ ಬರದಂತ ನಾವು ಕನಸಲ್ಲೂ ಕಂಡಿದ್ದಿಲ್ಲ. ಇವತ್ತು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪನವರು, BV ರಾಘವೇಂದ್ರ ಅವರು, ಅದು ಮೋದಿಜಿಯವರೇ ಕಾರಣ. ಯಾಕಂದ್ರೆ ಇವತ್ತು ಅಂತ ಒಂದು ಕೋಟ್ಯಾಂತರ ರೂಪಾಯಿ, ಸಾವಿರಾರು ಕೋಟಿ ತರೋದಷ್ಟು ಹುಡುಗಾಟಗಳ ಶಿವಮೊಗ್ಗ ಜಿಲ್ಲೆಗೆ ಇವತ್ತು ಆ ರೀತಿ ತಂದಿದ್ದಾರೆ. ಈಗಾಗಲೇ ಪ್ರದೀಪ್ ಅವರು ಹೇಳಿದ್ರು, ಸಿಗಂದೂರು ಸೇತುವೆ ಈಗಾಗಲೇ ಎಲ್ಲ ಮೀಡಿಯಾಗಳಲ್ಲಿ ನೋಡ್ತಾ ಇದ್ವಿ, ಟಿವಿಯಲ್ಲೆಲ್ಲ ಯಾವ ರೀತಿ ಇದಾಗ್ತಾ ಇದೆ ಅಂತ ಹೇಳಿ. ನಿಜಕ್ಕೂ ಅದು ಆಗದೇ ಇಲ್ಲ, ಸಾಧ್ಯ ಇಲ್ಲ ಅನ್ನೋದನ್ನ, ಅಸಾಧ್ಯ ಅನ್ನೋದನ್ನ ಸಾಧ್ಯ ಆಗತ್ತೆ ಅಂತ ತೋರಿಸಿದ್ರೆ ಇವತ್ತು ಮೋದಿ, ರಾಘಣ್ಣ, ಯಡಿಯೂರಪ್ಪನವರಂತ ನಾನು ಅವರಿಗೆ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಕೆಲಸಕ್ಕೆ ಯಾವತ್ತೂ ಕೂಡ ಹೇಳ್ತಾರೆ ಯಡಿಯೂರಪ್ಪನವ್ರು, ಯಾವಾಗ್ಲೂ ಮಾತಾಡಕ್ಕಿಂತ ಕೆಲಸ ಜಾಸ್ತಿ ಮಾಡ್ತಾರೆ ಅಂತ ಹೇಳಿ. ನಾವು ಕೂಡ ಅದೇ ರೀತಿಯಲ್ಲಿ ನಮ್ಮ ವಾರ್ಡ್ಗಳಲ್ಲಿ ಮುಂದೆ ಚುನಾವಣೆ ಬರುತ್ತೆ, ಅದೇ ರೀತಿಯಲ್ಲಿ ಏನ್ ಮೋದಿ ಅವರು ಹಾಕೊಟ್ಟಂತ ಹೆಜ್ಜೆ ಇದೆ ಆ ರೀತಿಯಲ್ಲಿ ನಮ್ಮ ಸಾಗರ ಗಣಪತಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ವತಿಯಿಂದ ಈಚೆಗೆ ಕಾನೂನು ಸಚಿವ HK ಪಾಟೀಲ್ ಅವರನ್ನು ಭೇಟಿಯಾಗಿ ಬ್ಯಾಂಕ್ ಅಭಿವೃದ್ಧಿ ಕುರಿತು ಚರ್ಚೆ ನಡೆಸಲಾಯಿತು. ಬ್ಯಾಂಕ್ ವತಿಯಿಂದ ಅಧ್ಯಕ್ಷ R. ಶ್ರೀನಿವಾಸ್ ಸಚಿವ HK ಪಾಟೀಲ್ ಅವರನ್ನು ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ V. ಶಂಕರ್, ನಿರ್ದೇಶಕರಾದ ಕೃಷ್ಣಮೂರ್ತಿ ಭಂಡಾರಿ, ರಮೇಶ್ ಚಂದ್ರಗುತ್ತಿ, Y. ಮೋಹನ್, ಲಲಿತಾಂಬಿಕಾ, ತೇಜಸ್ವಿ ಇನ್ನಿತರರು ಹಾಜರಿದ್ದರು. ಇದು ಭಾನುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.